ಖುಷಿ ಈ ಮುದುಕನನ್ನು ನೋಡಿ ಅಲ್ಲಿ ಖುಷಿ ಆಗುತ್ತೆ ನಿಮ್ಗೆ. ನೋಡಿ ಮರ ಬಿದ್ಬಿಟ್ಟೈತೆ ನೋಡಿ. ಇದೆ ನಾರಾಯಣ್ ಗೌಡ್ರು ಮನೆ. ಕಿರ್ಚಿದ್ರೆ ಕೇಳಿಸುತ್ತಾ? ನಾರಾಯಣ್ ಗೌಡ್ರ, ನಾರಾಯಣ್ ಗೌಡ್ರ ನೋಡಿ ಅಲ್ಲಿದ್ದಾರೆ, ಬರ್ತಾ ಇದಾರೆ ಈಗ ನಮ್ಮನ್ನ ನೋಡಿ. ನೀವ್ ಯಾವಾಗ್ಲೂ ಹಿಂಗೆ ಖುಷಿ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡೇ ಇರ್ತೀರಲ್ವಾ? ಖುಷಿ ನೋಡಿದ್ರೆ ಹುಲಿನ ನೀವು? ನೋಡಿದೆ, ನೋಡಿ ದನ ಹಿಡಿದಿದೆ, ಎಲ್ಲ ಆಗಿದೆ. ದಾಸ, ದಾಸ. ಹುಲಿ ಜೊತೆ ಬೇಟೆಯಾಡಿ ಮಿಸ್ ಆಗಿರೋ ಹಸು ಇದು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ ನೀವು. ಸುಮಾರು ಒಂದು 40 ವರ್ಷದಿಂದ ಕಾಡಲ್ಲೇ ಜೀವನ ಮಾಡ್ತಾ ಇದ್ದಾರೆ ನಾರಾಯಣ್ ಗೌಡ್ರು ಅಂತ. ಸೊ ಇವತ್ತು ನಾನು ಬಂದಿರೋದು ಉಡುಪಿ ಡಿಸ್ಟಿಕ್ ಕಾರ್ಕಳ ತಾಲೂಕಲ್ಲಿರೋ ಸರಿ ಊರ ಹೆಸರು ತೆಂಗಮಾರು ಕಬ್ಬಿನಲೆ ಅನ್ನೋ ಒಂದು ಚಿಕ್ಕ ಗ್ರಾಮಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನಾರಾಯಣ್ ಗೌಡ್ರು ಅಂತ ಸುಮಾರು ಒಂದು 40 ವರ್ಷದಿಂದ ಕಾಡಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ನಾನು ಹಿಂದೆ ಒಂದ್ಸಲಿ ಸೂಳ್ಯ ಹತ್ರ ಒಬ್ರು ನಮ್ಮ ಕರ್ನಾಟಕ ಟಾರ್ಜನ್ ಅಂತ ತೋರಿಸ್ಬಿಟ್ಟು ನೀವು ವಿಡಿಯೋ ಮಾಡಿದ್ದೆ. ನಾವು ಕೋಟಿಪತಿ ಇರ್ಬೋದು, ನನಗೊಂದು ನಾಯಿಂದ ಕಡೆ. ಯಾಕಂದ್ರೆ ನನ್ನ ಜೀವನ ಚರಿತ್ರೆ ಅಷ್ಟು ಹಠ ಮುಖದಲ್ಲಿ ಮೀಸಿದ್ದೆ ಅನ್ಸುತ್ತೆ. ದೇವ್ರ ದಯ, ಪ್ರಪಂಚ ಯಾರನ್ನು ಎಷ್ಟು ಕಾಯ್ತಾನೆ, ಯಾರು ಎಲ್ಲಿ ಇರ್ತಾರೆ, ಯಾವ ಹೊತ್ತಿಗೆ ಅಂತ ಹೇಳುವ ಅಸಾಧ್ಯ. ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅಂಡ್ ತುಂಬಾ ಖುಷಿ ಆಯ್ತು ಆ ವಿಡಿಯೋ ರೆಸ್ಪಾನ್ಸ್ ನೋಡಿ. ಅದೇ ರೀತಿ ಇರೋ ಇನ್ನೊಬ್ರು ವ್ಯಕ್ತಿ ನಾರಾಯಣ್ ಗೌಡ್ರು ಅಂತ, ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಸಿಗ್ತೀನಿ ನಿಮ್ಗೆ. ಲೆಟ್ಸ್ ಗೋ. ಗೈಸ್, ಇವಾಗ ನಾವು ನಾಡ್ಪಾಲ್ ಅನ್ನೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀವಿ. ಸುಮಾರು ಒಂದು ಮುಂಚೆ ಅವ್ರ ತಂದೆ ತಾಯಿ ಎಲ್ಲ ಇದ್ರು ಅಲ್ಲಿ. ಸೊ ಅವರೆಲ್ಲ ತೀರ್ಕೊಂಡಾದ್ಮೇಲೆ ಅವ್ರೊಬ್ಬರೇ ಇದ್ದಾರೆ. ಸುಮಾರು ಒಂದು 40 ವರ್ಷದಿಂದ ಅವ್ರೊಬ್ಬರೇ ಇದ್ದಾರೆ. ಸೊ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಅವ್ರ ಕಾಡಲ್ಲಿ ಒಬ್ಬರೇ ಹೆಂಗಿರ್ತಾರೆ, ಏನಕ್ಕೆ ಕಾಡಲ್ಲಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ, ಲೆಟ್ಸ್ ಗೋ. ನೋಡಿ ಮರ ಬಿದ್ದುಬಿಟ್ಟೈತೆ ಒಂದು. ಮಾಡ್ತಾನೆ ಬೈಕ್ ಹೋಗ್ತದೆ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಬೈಕಲ್ ವಾಹನ, ಆಮೇಲೆ ಬೇಕಾದ್ರೆ ನಡ್ಕೋದು. ಉಡುಪಿ ಮತ್ತು ಕಾರ್ಕಳ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ, ಹೆಬ್ರೆ ಅಂತ ಒಂದು ಊರಿದೆ. ಸೊ ಹೆಬ್ರೆಯಿಂದ ನಾವು ಕಬ್ಬಿನೆಲೆ ಬರಬೇಕು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಹೆಬ್ರೆಯಿಂದ ಕಬ್ಬಿನೆಲೆಗೆ. ಸೊ ಕಬ್ಬಿನೆಲೆ ಗಂಟ ಹಿಂಗೋ ಆಟೋನೋ ಬಸ್ಸೋ ಹಿಂಗೋ ಸಿಕ್ಬಿಡುತ್ತೆ. ಬಟ್ ಅದಾದ್ಮೇಲೆ ಒಂದು ಇವ್ರನ್ನ ಮೀಟ್ ಮಾಡಬೇಕು ಅಂದರೆ ಸ್ವಂತ ಬೈಕಲ್ಲೇ ಹೋಗ್ಬೇಕು, ಇಲ್ಲಾಂದರೆ ನಡ್ಕೊ ಹೋಗ್ಬೇಕು. ಬೈಕಲ್ಲಿ ಹೋಗೋದು ಕಷ್ಟ ಅಂತ ಹೇಳ್ತಾರೆ. ಒಂದು ಅರ್ಧ ದೂರಿ ಮಾತ್ರ ಬೈಕಲ್ಲಿ ಹೋಗೋಕ್ಕಾಗೋದು, ಅದಾದಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹೆಚ್ಚು ಕಮ್ಮಿ ಅಲ್ಲಿಂದ 5-6 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾರ್ಮಲ್ ಸೀಸನ್ ಅಂದರೆ ಮಳೆಗಾಲ ಇಲ್ದಿರೋ ಕಾರಣದಿಂದ ಸ್ವಲ್ಪ ರೋಡು ಚೆನ್ನಾಗಿರುತ್ತೆ, ಆರಾಮಾಗಿ ಓಡಾಡ್ಬೋದು. ಬಟ್ ಮಳೆಗಾಲದಲ್ಲಿ ಏನಾರು ಬಂದ್ಬಿಟ್ರು ಅಂತೂ ಮುಗಿದ ಕತೆ, ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬೈಕಲ್ಲಿ ಹೋಗ್ತೀವಿ, ಅದಾದ್ಮೇಲೆ ನಡ್ಕೊ ಹೋಗ್ತೀವಿ. ಅವ್ರ ಊರಿಗೆ ಹೋಗುದು ಒಂದೇ ರಸ್ತೆ, ಇದೊಂದೇ ರಸ್ತೆ. ಇಲ್ಲಿ ಕಾಡು ಪ್ರಾಣಿಗಳ ಕಟ್ಟ ಏನಿಲ್ವಾ? ಇಲ್ಲ ಕಮ್ಮಿ. ಸೊ ಗೈಸ್, ಅರ್ಧ ರೂಟ್ ಬಂದ್ವಿ, ಬಟ್ ಇಲ್ಲಿಂದ ಬೈಕ್ ಹೋಗಲ್ಲ. ಸೊ ಇಲ್ಲಿಂದ ನಾವು ನಡ್ಕೊ ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? ಹತ್ರನೇನಾ? ಸೊ ಗೈಸ್, ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ಲು ಇನ್ನೇನು ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಇಲ್ಲಿ ನೋಡಿ ನೀರು. ವಾವ್, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಿ ಅಂದರೆ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದೇ ಮಾಡೋದು ತಪ್ಪು. ಸುಮಾರು ಜನ ವೀಡಿಯೋಸ್ ನೋಡ್ತಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಗೈಸ್, ಇನ್ನೇನು ಮನೆ ಹತ್ರ ಬಂದ್ವಿ ನೋಡಿ. ಸುತ್ತ ಫುಲ್ಲು ಕಾಡಲ್ಲಿ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಒಂದೇ ಒಂದು ಮನೆ ನೋಡಿ. ಇದೆ ನಾರಾಯಣ್ ಗೌಡ್ರು ಮನೆ ಇಲ್ವಾ? ಅಯ್ಯೋ ದೇವ್ರೆ. ಸೊ ಗೈಸ್, ಬಂದಿದ್ವಿ, ಬಟ್ ಅವ್ರು ಇಲ್ಲಿಲ್ಲ, ಎಲ್ಲ ಹೋಗ್ಬಿಟ್ಟವ್ರಂತೆ. ಅವರು ಕಾಡಲ್ಲಿ ಗಿಡಮೂಲಿಕೆಗಳನ್ನ ಹುಡ್ಕೊಂಡು ಹೋಗ್ತಾರಂತೆ. ಸೊ ಇವಾಗಲೂ ಹೋಗಿದ್ದಾರೆ ಅಂತ ಅನ್ಸುತ್ತೆ. ತುಂಬ ದೂರ ಹೋಗ್ಬಿಡ್ತಾರಾ? ಹೌದಾ? ಮತ್ತು ಬರೋದವರು ಸಂಜೆ ಆಗುತ್ತೆ. ಫೋನ್ಗಿನ್ ಏನು ಯೂಸ್ ಮಾಡಲ್ಲ ಅವರು? ಮಾಡ್ತಾರೆ ಅವರು, ಇದು ನೆಟ್ವರ್ಕ್ ಇಲ್ಲ ಅವ್ರಿಗೆ. ಪಾಯಿಂಟ್ ಎಲ್ಲಿ ಹೋಗ್ತಾರೆ ಅಲ್ಲಿ. ಸೊ ಗೈಸ್, ಇವ್ರ ಮನೆ ನೋಡಿ. ಇಲ್ಲೊಂದು ದನದ ಕೊಡಕೆ ಅನ್ಸುತ್ತೆ, ಇದು ದನದ ಕೊಡಕೆ ಇದೆ. ಇಲ್ಲಿ ಇವ್ರ ಮನೆ ಇದೆ. ಮನೆ ಬೀಗ ಏನು ಹಾಕಿಲ್ಲ. ಇಲ್ಲೊಂದು ದನದ ಕೊಡಕೆ ಇದೆ. ಸರ್, ಬೀಗ ಏನು ಹಾಕಿಲ್ಲ, ಆಚೆಯಿಂದ ಲಾಕ್ ಮಾಡ್ಕೋಗೋರು ಅಷ್ಟೇ. ಮಾಮು ಇಲ್ಲಿ ಯಾರು ಬರೋದಿಲ್ಲಲ್ಲ?
ಹಾಂ 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 ಗೈಸ್ ನೋಡಿ ಇಲ್ಲಿ ಯಾರೂ ಬರಲ್ಲ ಅಂತ ಬೇಗನೆ ಹಾಕಲ್ವಂತ ಇವ್ರ ಮನೆ ನೋಡಿ. ಇದೇ ಇವ್ರ ಮನೆ. ಇಲ್ಲಿ ಅಡುಗೆ ಮನೆ ಇದೆ ಚಿಕ್ಕದಾಗಿ. ಇಲ್ಲೇ ಎಲ್ಲರೂ ಮಲ್ಕೋತಾರೆ ಹಾಸ್ಕೊಂಡು. ಚಿಕ್ಕ ಮನೆ. ಇಲ್ಲ ಕೆಳಗಡೆ ಒಲೆ ಇದೆ, ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು. ಹಿಂಗೇನು ಮಾಡೋದು ಅವ್ರು ಬರೋ ಗಂಟೆ ನೋಡಿ. ಬೇಗನೆ ಹಾಕಿಲ್ಲ, ಬರೀ ಬಲ್ಟ್ ಹಾಕೋ ಹೋಗೋರಿ. ಇಲ್ಲಿ ಯಾರು ಬರ್ತಾರೆ ಅಂತ ಯಾರು ಬೀಗ ಏನು ಹಾಕೋಕೆ ಹೋಗಿಲ್ಲ, ಬೋಲ್ಟ್ ಹಾಕೋಬಿಟ್ಟವ್ರು ಬರೀ. ಸರಿ ಏನು ಮಾಡೋದು ಈಗ? ಅಲ್ಲ ನನಗೆ ಅವ್ರು ಬೇಕೇ, ಅವ್ರನ್ನ ಮೀಟ್ ಮಾಡ್ದಲ್ಲ ನಾನು ಹೋಗಂಗೆ ಇಲ್ಲ ಈಗ. ಮತ್ತು ಇನ್ನೊಂದ್ಸಲಿ ಒಂದು 7 ಬೆಟ್ಟ ಹತ್ತಿ ಇಳಿದು ಬರ್ಬೇಕು, ಅವ್ರನ್ನ ಮೀಟ್ ಮಾಡಬೇಕು. ಕಿರ್ಚಿದ್ರೆ ಕೇಳಿಸುತ್ತಾ? ಕಿರ್ಚನ ನಾರಾಯಣ್ ಗೌಡ್ರಲ್ವ ಅವ್ರ ಹೆಸರು? ಗೈಸ್ ನನ್ನ ಟೈಮ್ ಸರಿ ಇಲ್ಲ ಅನಿಸುತ್ತೆ ಇವತ್ತು. ನಾನು ಬಂದಿದ್ದ ದಿವಸನೇ ಎಲ್ಲ ಹೋಗ್ಬಿಟ್ಟವ್ರೆ. ಅವ್ರ ಮನೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಇದ್ದಂಗೆ ಐತೆ, ಸಖತ್ತಾಗೈತೆ. ಫ್ರೆಂಡ್ಸ್ ಎಲ್ಲ ಏನಾದ್ರು ಕ್ರಿಕೆಟ್ ಆಡ್ತೀರಾ ಅಂದರೆ ಇಲ್ಲೆಲ್ಲ ಆರಾಮಾಗಿ ಇಲ್ಲಿ ಕ್ರಿಕೆಟ್ ಆಡ್ಬೋದು, ಲಾಂಗ್ ಆಡ್ಬೋದು. ಮಿನಿ ಆಡೋದೇನು ಅವಶ್ಯಕತೆ ಇಲ್ಲ ನೋಡಿ, ಫುಲ್ಲು ಗ್ರೌಂಡ್ ಕ್ರಿಕೆಟ್ ಆಡೋಕ್ಕೆ. A few moments later. ಸೊ ಗೈಸ್ ಅವರು ಅಲ್ಲಿ ಸುತ್ತ ಎಲ್ಲರೂ ಇದ್ರೆ ಹುಡುಕೋ ಬರ್ತೀನಿ ಅಂತ ಹೋದ್ರು ನೋಡಿ, ಸುತ್ತ ಕಾಡು. ಸೊ ಇಲ್ಲಿ ನಾವೇ ಕೂಗಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ನಾರಾಯಣ್ ಗೌಡ್ರೆ ಸರಿ ಕೇಳಿಸ್ತದೆ ಗೈಸ್. ನಾನು ಕೂಗಿದ್ರೆ ಏನಿಲ್ಲ ಅಂದ್ರು ಒಂದು ನಾರಾಯಣ್ ಗೌಡ್ರೆ ಇಲ್ಲಿದಾರ ಅಲ್ಲ ಗೈಸ್. ನಾನು ಕೂಗಿದ್ ವರ್ಕೌಟ್ ಆಯ್ತು. ಇಲ್ಲೇ ಇಲ್ಲ ಅವ್ರೆ. ಎಲ್ಲಿದ್ದೀರಾ? ಗೈಸ್ ನೋಡಿ ಅಲ್ಲಿದ್ದಾರೆ, ಬರ್ತಾ ಇದ್ದಾರೆ ಈಗ ನಮ್ಮನ್ನ ನೋಡಿ. ನಾನು ಕೂಗಿದ್ದು ವೇಸ್ಟ್ ಆಗಲಿಲ್ಲ ಬಿಡಿ. ಇಲ್ಲಿ ಏನಿಲ್ಲ ಅಂದರೂ ಒಂದು 5-6 ಕಿಲೋಮೀಟ್ರ್ ಗಂಟನೂ ಕಳಿಸುತ್ತಲ್ವ ನಾವು ಕೂಗಿದ್ರೆ, ಆರಾಮಾಗಿ ಕಳಿಸುತ್ತೆ, ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಗೈಸ್ ಸುತ್ತ ಒಂದು 5 ಕಿಲೋಮೀಟ್ರ್ ಗಂಟೆ ಕೇಳಿಸೈತೆ ನಾನು ಕೂಗಿರೋದು. ಈಗ ಎಲ್ಲಿಗೆ ಹೋಗಿದ್ರಿ ನೀವು? ಎಲ್ಲಿಗೆ ಹೋಗಿದ್ರಿ? ಇಲ್ಲಿ ದನ ಇದೆಯಾ? ಹಾಂ 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 ಅಂದರೆ ಮೇಯ್ಸಕ್ಕೆ ಕರ್ಕೋಗಿದ್ದು. ಹಾಂ ಬನ್ನಿ ಬನ್ನಿ. ಸೊ ಗೈಸ್ ಇವರೇ ನೋಡಿ ನಾರಾಯಣ್ ಗೌಡ್ರು ಅಂತ. ಸರ್ ನಮಸ್ತೆ, ಆರಾಮಾಗಿದ್ದೀರಾ? ವಯಸ್ಸೆಷ್ಟು ಸರ್ ನಿಮಗೆ ಇವಾಗ? 70 ವರ್ಷ ಇವಾಗ ನಿಮಗೆ? 76ನೇ ವರ್ಷ. ಎಷ್ಟು ವರ್ಷದಿಂದ ಈ ಕಾಡಲ್ಲಿದ್ದೀರಾ ನೀವು? ನಾನು 62 ವರ್ಷ ಆಯ್ತು ಇಲ್ಲಿಗೆ. ಇಲ್ಲಿಗೆ 62 ವರ್ಷ ಆಯಿತು ಈ ಕಾಡಲ್ಲಿದ್ದೀರಾ? ಒಬ್ಬರೇ ಇದ್ದೀರಾ? ಅಲ್ಲ ಅಲ್ಲ, ಮೊದಲು ಅಮ್ಮ ಅಪ್ಪ ಎಲ್ಲ ಇದ್ರು. ಹಾಂ ಹಾಂ ಹಾಂ. ಈಗ ಮಾತ್ರ ಒಬ್ಬನೇ ಇರುವುದು. ಮುಂಚೆ ತಂದೆ ತಾಯಿ ಎಲ್ಲ ಇದ್ರು? ಇದ್ರು. ನಿಮಗೆ ಮದುವೆ ಆಗಿಲ್ಲ? ಇಲ್ಲ ಇಲ್ಲ, ಮದುವೆ ಆಗಿಲ್ಲ. ಆದ್ರೆ ಇಲ್ಲಿ ನಿಲ್ಲುವುದಿಲ್ಲ ಈ ಕಾಡಲ್ಲಿ. ಹಾಂ ಹಾಂ ಹಾಂ. ಒಬ್ಬನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳ್ಬೋದಾ ನೀವು ಯಾಕೆ ಮದುವೆ ಆಗಿಲ್ಲ ಅಂತ? ಬೇಡ ಅಲ್ಲ, ಬೇಡ. ಓಕೆ ಓಕೆ. ಏನೇನ್ ಮಾಡ್ತೀರಿ ಅಲ್ಲಿ ಕಾಡಲ್ಲಿ ನೀವು ಬೆಳಗ್ಗೆಯಿಂದ ರಾತ್ರಿ ಗಂಟ? ಬೆಳೆ ದನ ಮೇಯಿಸುದು, ಆಚೆ ಹೋಗುದು, ಕೆಳಗೆ ಹೋಗುದು, ಬರುವುದು. ಇಲ್ಲೇ ಈಗ ಇದ್ದೇನೆ. ನಿನ್ನೆ ಹೆಬ್ರಿಗೆ ಹೋಗಿದ್ದೇನೆ. ನಿಮ್ಮ ಆದಾಯ ಏನು ಸರ್ ಇಲ್ಲಿ? ಅಲ್ಲೇ ಅಡಿಕೆ ಉಂಟಲ್ಲ ಸ್ವಲ್ಪ. ಈಗ ಅಡಿಕೆ ಎಲ್ಲ 2-3 ಮನೆ ಇತ್ತು, ಅದನ್ನು ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ನನಗೆ. ಊಟ ಎಲ್ಲ ನೀವೇ ಅಡಿಗೆ ಮಾಡ್ಕೊತೀರ? ನೀವೇ ಮಾಡ್ಕೊತೀರ? ಏನೇನು ಅಡಿಗೆ ಮಾಡ್ಕೊತೀರಾ ನೀವು? ಮಾಡುದು ಅಂತ, ಚಟ್ನಿ ಮಾಡುದು, ಗಂಜಿ ಮಾಡುದು, ಹೀಗೆ. ನೀವು ಎಷ್ಟೊತ್ತು ಊಟ ಮಾಡ್ತೀರಾ ಹಂಗಾರೆ ದಿನ? 2 ಹೊತ್ತು ಊಟ ಮಾಡೋದು. ಎಷ್ಟು ಟೈಮಿಂಗ್ಸ್ ಕೇಳ್ಬೋದಾ? ಬೆಳಿಗ್ಗೆ 10 ಗಂಟೆ, ಸಾಯಂಕಾಲ 8 ಗಂಟೆ. ಮತ್ ಬೆಳಗ್ಗೆ ತಿಂದ್ರೆ ಮತ್ತೆ ಸಾಯಂಕಾಲನೇ ತಿನ್ನೋದು. ಟೈಮ್ ಪಾಸ್ಗೆ ಏನ್ ಮಾಡ್ತೀರಾ ಅಲ್ಲಿ ನೀವು? ತಿರುಗಾಟ ಉಂಟು, ಆತ ಈತ ಓಡಾಡ್ಕೊಂಡು ಇಡ್ತೀರಾ ಅಲ್ಲಿ ಇಲ್ಲಿ 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 ಇಲ್ಲಿ? ಇವಾಗ ನೋಡಿ ನಾವು ಬಂದ್ವಲ್ಲ, ನೀವು ಇಲ್ಲಿ ಇಲ್ಲ ಅನ್ಕೊಬಿಟ್ವಿ. ನಾನು ಅವ್ರ ಮತ್ತಂದ್ರು ಸಂಜೆನೆ ಬರೋದವ್ರು ಅಂತ. ನಾನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀವಿ, ಅದಕ್ಕೆ ಕೂಗ್ದೆ ಒಂದ್ಸಲಿ ಇಲ್ಲೆಲ್ಲಾದ್ರೂ ಇದ್ರೆ ಬರ್ತೀರಾ ಅಂತ. ಅಲ್ಲ, ಆಚೆಯಲ್ಲಿದ್ದೇನೆ, ಕೇಳಲಿಲ್ಲ, ಈಗ ಬಂದಿದ್ದು ಇಲ್ಲಿಗೆ. ನಾವು ಬಂದು ಏನೋ ಒಂದು 10 ನಿಮಿಷ ಆಯ್ತು ಅಷ್ಟೇ. ಬಟ್ ಅದೇ ಹೋದ್ರೆ ಬಟ್ ಇಲ್ಲೇ ಸುತ್ತಮುತ್ತ ಕಾಡಲ್ಲೇ ಇರ್ತೀರಾ? ಕಬ್ಬಿನಲ್ಲೇ ಬರುವುದು. ನಿಮ್ಗೆ ಏನಾರು ರೇಷನ್ ಏನಾರು ಬೇಕು ಅಂದ್ರೆ ಅಲ್ಲಿ ಕಬ್ಬಿನಲ್ಲೇ ಹೋಗ್ಬೇಕು. ಕಬ್ಬಿನಲ್ಲೇ ಹೋಗ್ಬಿಟ್ಟು ಅಲ್ಲಿಂದ ತಗೊಬರೋದು. ಎಸ್ಸಲ್ಲಿ ಹೋಗ್ತೀರಾ ಕಬ್ಬಿನಲ್ಲೇ ಕಡೆಗೆಲ್ಲ? ತಿಂಗಳಿಗೆ ಎಸ್ಸಲ್ಲಿ ಹೋಗ್ಬೋದು? ತಿಂಗಳಿಗೆ ಒಂದು 7-8 ಸರಿ ಹೋಗ್ತೇನೆ. 7-8 ಸಲ ಹೋಗ್ತೀರಾ ತಿಂಗಳಿಗೆ? ವಾರಕ್ಕೊಂದು 2 ದಿವಸ ಹೋಗದೆ ಇರುವುದಿಲ್ಲ. ನೀವು ಯಾವಾಗ್ಲೂ ಹಿಂಗೆ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡೇ ಇರ್ತೀರಲ್ವಾ? ಇರುವುದು ಖುಷಿ ಅಲ್ವಾ? ಬೇಸರೇನಿಲ್ಲ. ಬೇಜಾರಾಗಲ್ವಾ ನಿಮ್ಗೆ ಇಲ್ಲಿ ಒಬ್ಬರೇ ಇರಕ್ಕೆ? ಏನು ಬೇಜಾರಿಲ್ಲ. ಇಲ್ಲಿ ಅಂದ್ರೆ ಹಸುಗಳಿದಾವ ನಿಮ್ದು? ಇಲ್ಲಿ ದೇವ್ರದನ, ನಮ್ದೆಲ್ಲ ಇದ್ದದೆಲ್ಲ ಹೋಯ್ತು. ಮತ್ ನೀವು ನಾಟಿ ಔಷಧಿಗಳೆಲ್ಲ ಕೊಡ್ತೀರಾ ಅಂತ ಹೇಳಿ ಹೇಳ್ತಿದ್ರು. ಯಾವ್ದಕ್ಕೆಲ್ಲ ಕೊಡ್ತೀರಾ? ಹೆಚ್ಚು ಬಾಸಿ ಮೂಳೆ ಮರಿತ, ಎಳ್ಬು ಕಟ್ಟು ಅದಕ್ಕೆ ಕೊಡ್ತೀರಾ? ಅಂದ್ರೆ ಕಾಡಿಂದಾನೆ ತಂದು ಅದನ್ನೆಲ್ಲ.
ಎಷ್ಟು ದೂರ ಹೋಗಿದ್ದೀರಾ ಕಾಡೊಳಗೆ ನೀವು? ಎಷ್ಟು ದೂರ ಹೋಗಿದ್ದೀರಾ? ಇಲ್ಲಿ ಎಲ್ಲ ಸುತ್ತಾಡ್ತೇವೆ ನಾವು, ಅವಶ್ಯಕತೆ ಇದ್ದರೆ. ಒಂದು 10 ಮೈಲು ಬೇಸಿನ ಸುತ್ತಾಡ್ತೇವೆ. 10 ಕಿಲೋಮೀಟರ್ ಸುತ್ತ ಎಲ್ಲ ಕಡೆ ಹೋಗಿದೆ. ಹೆಚ್ಚು ಕಮ್ಮಿ ಹಿಂಗೆಲ್ಲ ಹೋದ್ರೆ ಚಿಕ್ಕಮಂಗ್ಳೂರೆಲ್ಲ ಸಿಗುತ್ತಲ್ಲ? ದೂರ ಉಂಟು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ದೂರ ಆಗುತ್ತಾ? ಯಾವ್ದು ಹತ್ರ ಆಗುತ್ತೆ? ಕೆರೆಕಟ್ಟೆ ಹತ್ತಿರ. ಕೆರೆಕಟ್ಟೆ ಹತ್ರ. ಮುಡಬ ಕೆರೆಕಟ್ಟೆ. ಅದು ಹತ್ರ ಆಗ್ತದೆ. ಇಲ್ಲಿ ಪ್ರಾಣಿಗಳೇನು ನಿಮ್ಗೇನು ತೊಂದರೆ ಇಲ್ವಾ? ಪ್ರಾಣಿಗಳು ಹೆಚ್ಚಿನ ಏನು ತೊಂದರೆ ಇಲ್ಲ, ಇಲ್ಲಿ ತಿನ್ಲಿಕ್ಕೆ ಏನಿಲ್ಲ ಈಗ. ಹಾಗೆ ಅಂದ್ರೆ ಈ ಸೀಸನ್ ಅಲ್ಲಿ ಇರಲ್ಲ ಅಂತನಾ? ಮತ್ತೆ ಜೂನ್ ಟೈಮಲ್ಲಿ ಬರ್ತದೆ. ಹೆಚ್ಚು ಉಪದ್ರ ಏನಿಲ್ಲ, ಏನು ಬರ್ತದೆ ಅಷ್ಟೇ, ಮತ್ತೇನಿಲ್ಲ. ನೋಡಿದ್ರೆ ನೀವು ಹುಲಿ ಆನೆ ಏನಾದ್ರು? ಅದೆಲ್ಲ ನೋಡಿದ್ದೇವೆ. ಆನೆ ಒಂದು 8 ವರ್ಷ ಹಿಂದೆ 3-4 ತೆಂಗಿನ ಮರ ಐತೆ, ಎಲ್ಲ ದುಡಿ ಹಾಕಿ ಹೋಗಿದೆ. 8 ವರ್ಷದಿಂದ? ಹೌದೌದು. ಅದಾದ್ಮೇಲೆ ಆನೆನೇ ಬಂದಿಲ್ಲ ಇಲ್ಲಿ? ಬರಲಿಲ್ಲ. ಹುಲಿ ಹುಲಿ ಬರ್ತದಾ? ನೋಡಿದ್ರ ಹುಲಿನ ನೀವು? ಹುಲಿ ನೋಡಿದ್ದೇವೆ, ಹುಲಿ ನೋಡಿದೆ, ದನ ಹಿಡಿದಿದೆ, ಎಲ್ಲ ಆಗಿದೆ. ಹೌದಾ? ಹೌದೌದು. ಯಾವಾಗ ನೋಡಿದ್ರಿ ನೀವು? ಅಂದ್ರೆ ಹುಲಿ ನೋಡಿದ? 2-3 ವರ್ಷ ಆಯ್ತು ಅಷ್ಟೇ. 2-3 ವರ್ಷದಲ್ಲ? ಎಲ್ಲಿಗೆ ಬಂದಿತ್ತು? ಇಲ್ಲಿವರೆಗೆ ಬರ್ತೇವೆ, ಇಲ್ಲಿಂದಲೇ ದನ ತಗೊಂಡು ಹೋಗಿದ್ದುಂಟು. ಇಲ್ಲಿದ್ದ ದನ ತಗೋಯ್ತ ಹುಲಿ? ಹೌದು. ಹೌದಾ? ಹೌದು. ನೀವ್ ಯಾವಾಗ ಎಲ್ಲಿದ್ರಿ? ನಾವಾಗ ಅಲ್ಲಿತ್ತು, ಮನೆ ಮೇಲೆ ಇತ್ತು. ಅಲ್ಲಿ ಮೇಲೆ ಹಾಗೆ ತಗೊಂಡು ಹೋಗಿದೆ. ಒಟ್ಟು ಹಂಗಾರೆ ಹುಲಿಗಳೆಲ್ಲ ಓಡಾಡ್ತವೆ ಇಲ್ಲಿ? ಓಡಾಡ್ತವೆ. ನಾನೇನಾರು ಒಬ್ನೇ ಬಂದ್ರೆ ಏನ್ ಕತೆ ಹಂಗಾರೆ ನಂದು? ಅದೇನಿಲ್ಲ, ತೊಂದರೆ ಇಲ್ಲ, ಒಬ್ಬನು ಬಂದರು. ಬಟ್ ಮನುಷ್ಯರಿಗೇನು ಮಾಡಲ್ಲ? ಮನುಷ್ಯರಿಗೇನು ನೋಡ್ಬೇಕಷ್ಟೇ, ಓಡ್ತವೆ ಇಷ್ಟೊತ್ತು. ಹತ್ತಿರ ಆದ್ರೆ ಓಡ್ತಿಲ್ಲ, ಕಾಡು ಪ್ರಾಣಿ ಸ್ವಭಾವ ಹಾಗೆ. ದೂರ ಆದ್ರೆ ಹೋಗ್ತವೆ. ಹುಲಿ ಬಿಟ್ರೆ ಇನ್ನೇನು ಕಾಡು ಕೋಣಗಳಿರ್ತವೆ ಅಷ್ಟೇ. ಕರಡಿ ಉಂಟು. ಕರಡಿನೂ ಆಯ್ತಾ? ಕರಡಿ, ಕಾಡು ಕೋಣ, ಹಂದಿ, ಜಿಂಕೆ. ಹಂದಿ, ಜಿಂಕೆ. ನೀವು ನಿಮ್ಮ ಮನೆ ಒಂದ್ಸಲಿ ತೋರಿಸ್ಬೋದಾ ನೀವು? ನಿಮ್ಮ ಮನೆ ಇದೆ ನೋಡಿ. ಒಳಗೆಲ್ಲ ಒಂದ್ಸಲಿ ತೋರಿಸಿ ನೀವು. ಏನಿಲ್ಲ ಅದರಲ್ಲಿ, ಹೀಗೆ ಇರೋದಷ್ಟೇ. ನೋಡ್ಬೋದು, ನೋಡೋದಿಲ್ಲ ಅಂತೆಲ್ಲ, ಎಲ್ಲ ಪಾತ್ರೆಗಳು ರಾಶಿ ಹಾಕಿಟ್ಟಿದ್ದೇನೆ, ಮತ್ತೇನಿಲ್ಲ. ಬನ್ನಿ ಹಂಗೆ ಹೋಗಿ ನೋಡಿ, ಮತ್ತೇನಿಲ್ಲ. ಹಾಗೆ ನೀವಿಲ್ಲಿ ಬೀಗನೇ ಹಾಕಿರ್ಲಿಲ್ಲ ಅವಾಗ್ಲೇ? ಬೀಗ ನಾನು ಇಲ್ಲಿ ಇದ್ದೇನೆ ಅಂತೇಳಿ ಬೀಗ ಹಾಕಲಿಲ್ಲ. ಹೌದಾ? ನಾನು ಹಂಗೆ ಇಲ್ಲೇನು ಯಾರು ಬರಲ್ಲ ಅಂತ ನೀವು ಬೀಗ ಹಾಕಿಲ್ವೇನೋ ಅನ್ಕೊಂಡು ನಾನೇ ಚಿಲ್ಕ ತಕೊಂಡು ಅವಾಗ್ಲೇ ಒಂದು ಸ್ವಲ್ಪ ಒಳಗೆಲ್ಲ ಹೋಗಿದ್ದೆ. ನಾನು ಇಲ್ಲಿದ್ದೇನೆ ಅಂತೇಳಿ ಬೀಗ ಹಾಕಲಿಲ್ಲ. ಬಟ್ ಕರೆಂಟ್ ಏನಿಲ್ಲ ಇಲ್ಲಿ? ಇಲ್ಲೊಂದು ಸೋಲಾರ್ ಇದೈತೆ ಯಾವುದೋ ಒಂದು. ಉಂಟು. ವರ್ಕ್ ಆಗ್ತದ? ಸೋಲಾರ್ ಲೈಟ್ ಬರುತ್ತೆ. ಗೈಸ್ ಆಗ್ಲೇ ತೋರಿಸೋದಲ್ಲ ನೋಡಿ ಇವ್ರ ಮನೆ. ನೀವು ಮಲಗೋದೆಲ್ಲ ಇಲ್ಲೇ? ಮಧ್ಯದಲ್ಲಿ. ಮಧ್ಯ ಇಲ್ಲಿ ಮಲಗ್ತೀರಾ, ಇಲ್ಲಿ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊತೀರಾ? ಇವತ್ತೇನು ಅಡಿಗೆ ಮಾಡಿದ್ರಿ? ಇವತ್ತು ಗಂಜಿ ಮಾಡಿದ್ದೇನೆ. ಗಂಜಿಗೆ ಉಪ್ಪಿನಕಾಯಿ ಉಂಟು, ಚಟ್ನಿ ಮಾಡಿದ್ದೇನೆ. ಸಿಂಪಲ್. ಅದೇ ಹಸುಗಳು ಎಷ್ಟಿದಾವೆ ನಿಮ್ಮ ಹತ್ರ? 10 ಹಸುಗಳಿದಾವ? ಎಲ್ಲಿದಾವ ಅವೆಲ್ಲ ಈಗ? ನೋಡ್ಬೋದ ಅವನು? ಹಂಗೆ ನೋಡ್ಕೊ ಬರವಾ? ಹಂಗೆ ವಾಪಸ್ ಹೋಗ್ಬೋದಾ? ಓಕೆ. ಬಟ್ ಇದು ನೀರಿಗೇನು ಪ್ರಾಬ್ಲಮ್ ಇಲ್ಲ ನಿಮಗೆ? ನೀರು ಏನಿಲ್ಲ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲೊಂದು ಸೋಲಾರ್ ಲೈಟ್ ಇದೆ. ಸೋಲಾರ್ ಲೈಟ್ ಒಂದು ಬರುತ್ತೆ. ಮಳೆಗಾಲದಲ್ಲಂತೂ ಯೂಸ್ ಆಗಲ್ಲ. ಮತ್ತು ಮಳೆಗಾಲದಲ್ಲಿ ಏನು ಮಾಡ್ತೀರಾ ನೀವು? ಡೀಸೆಲ್ ತಂದು ಚಿಮಣಿ ದೀಪ, ಸಿಮೆಂಟ್ ಇಲ್ಲ ಈಗ. ಸಿಮೆಂಟ್ ಸಿಗ್ತದೆ ಈಗ? ಡೀಸೆಲ್? ಡೀಸೆಲ್. ಖುಷಿಯಾಗಿದ್ದೀರಲ್ವಾ ನೀವು ಒಟ್ಟು? ಹೌದೌದು. ನಿಮಗೆ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಹೋಗ್ತೇನೆ, ವಾಪಸ್ ಹೋಗುದಿಲ್ಲ ಅಂತ ನಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗುವ ಕಾಲ ಬಂದಾಗ ಹೋಗುದು. ಅಂದ್ರೆ ನಿಮ್ಗೆ ಯಾವಾಗ ನಡಿಯಕ್ ಆಗಲ್ಲ ಸ್ವಲ್ಪ ಅವಾಗ ಎಲ್ಲಿಗೆ ಹೋಗ್ತೀರಾ? ನಮ್ಮವರಿದ್ದಾರೆ ಗಳಿಗೆ, ಇವತ್ತು ಬಾ ಅಂತ ಹೇಳ್ತಾರೆ, ದಿವಸ ಇರ್ತೇನೆ ಅಂತ ಹೇಳಿದ್ದೇನೆ. ಅದೇ ನಿಮ್ ಕೈಲಿ ಎಷ್ಟು ವರ್ಷಗಳಾಗುತ್ತೆ ಅಷ್ಟು ವರ್ಷ ಇಲ್ಲೇ ಇರ್ತೀರಾ. ಅದಾದ್ಮೇಲೆ ನಿಮ್ ಸಂಬಂಧಿಕರ ಮನೆಗೆ ಹೋಗ್ತೀರಾ. ಸೂಪರ್. ನಿಮ್ಮನ್ನ ನೋಡ್ರೆ ನಿಜ ಖುಷಿ ಆಗುತ್ತೆ ನನಗೆ. ಅಲ್ಲ, ನೀವು ಇಷ್ಟು ಖುಷಿಯಾಗಿದ್ದೀರಲ್ಲ, ಅದ್ ನೋಡ ನನಗೆ ಖುಷಿ ಆಗುತ್ತೆ. ಖುಷಿ ಅನ್ನೋದ್ಕಿಂತ ನೀವಿರೋ ಈ ಜಾಗ ಇದೆಯಲ್ಲ, ಸುತ್ತ ಕಾಡು, ಯಾರ್ದು ತಂಟೆ ತಕರಾರು ಏನು ಇಲ್ಲ, ಒಬ್ರೆ ನೆಮ್ಮದಿಯಾಗಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಇರ್ತೀರಾ. ಸುತ್ತ ಗುಡ್ಡಗಳು, ನಿಮ್ಗೆ ಏನ್ ಬೇಕು ಆರಾಮಾಗಿ ದನಗಳ ಜೊತೆ ಆರಾಮಾಗಿ ನಿಮ್ ಕಾಡೆಲ್ಲ ಸುತ್ತಾಡ್ಕೊಂಡು ಖುಷಿಯಾಗಿರ್ತೀರ. ಸೂಪರ್. ಹೋಗೋಣ, ಅಲ್ಲಿ ದನ ನೋಡ್ಕೊಂಡು ಹಂಗೆ ವಾಪಸ್ ಹೋಗ್ಬಿಡೋಣ. ಹೆಂಗೆ ಹೋಗ್ಬೇಕು ಅಲ್ಲಿಗೆ? ನೀವು ಹಿಂಗೆ ಬರ್ತೀರಾ? ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ನಾರಾಯಣ್ ಗೌಡ್ರು. ಒಂದು ನಿಮಿಷ, ನಿಮ್ಮ ಜೊತೆ ಒಂದು ಫೋಟೋ ತಕ್ಕೊಬಿಡ್ಬೇಕು ನಾನು. A few moments later. ಅದ್ರ ಹೆಸರೇನು? ಹೆಸರಿಟ್ಟಿಲ್ಲ ನೀವು ಅದಕ್ಕೂ? ಹೆಸರು ದಾಸ. ದಾಸ? ದಾಸ. ಮುದುಕನ? ಎಷ್ಟು ವಯಸ್ಸು ಅದಕ್ಕೆ? ಅದಕ್ಕೆ ಒಂದು 15 ವರ್ಷಗಳಿತ್ತು. 15 ವರ್ಷ? ಸಾಯಲಿಕ್ಕೆ ಶುರು. ಫಿಲಮ್ ಎಲ್ಲ ನೋಡ್ತೀರಾ ನೀವು? ಫಿಲಮ್ ಎಲ್ಲ ನೋಡಿದ್ರೆ ಅವತ್ತರ? ಇಲ್ಲ, ಫಿಲಮ್ ನೋಡಿಲ್ಲ. ಇಲ್ಲ. ಮುಂಚೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಾಗ ನೋಡಿದ್ದೆ. ಯಾವ ಫಿಲಮ್ ನೋಡಿದ್ರಿ? ನೋಡಿರ್ಬೋದು,
ಅವಾಗ ನೆನಪಿಲ್ಲ ಈಗ. ನೆನಪಿಲ್ಲ ಈಗ. ಬನ್ನಿ ಬನ್ನಿ ಹೋಗುವ. ಅವನು ಸೊ ಗೈಸ್ ಅಲ್ಲಿ ನೋಡಿ ದಾಸ ಅಂತೆ ಅದ್ರ ಹೆಸರು. ಹುಲಿ ಹಿಡಿದು ಬೆಟ್ಟಾಗಿದೆ ಅವನಿಗೆ ಅಂತ. ಹುಲಿ ಹಿಡಿದಿತ್ತ ಅದನ್ನ? ಅದು ಹಾ ಹೌದು. ಅವ್ವ ನಡ್ರಿ ಹಂಗಾರ ಅದ ಹತ್ರಕ್ಕೆ ಹೋಗಿ ಮಾಡ್ಕೊಬರೋಣ. ಅದು ಸತ್ತೋಗಿದೆ ಅಂತ ಬಿಟ್ಟಿದ್ದೇನೆ. ಸೊ ಗೈಸ್ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದ್ರ ಹೆಸರು ದಾಸ ಅಂತ. ಇದಕ್ಕೆ ಒಂದ್ಸಲಿ ಹುಲಿ ಅಟ್ಯಾಕ್ ಮಾಡಿತ್ತಂತ ಈ ಹಸುಗೆ. ಅದು ಮಾರ್ಕ್ ಏನಾರ ಇದೆಯಾ? ಮಾರ್ಕ್ ಏನಾರ ಇದೆಯಾ? ಉಂಟು ಗುರುತು ಗೆರೆ ಉಂಟು. ಹೌದಾ? ಮಾಡಿ ಸ್ವಲ್ಪ ದೂರದಲ್ಲಿ ಗುದ್ದುತ್ತಾ? ಅದು ಹೇಳಲಿಕ್ಕಿಲ್ಲ, ಹೆದರಿಕೆ. ಅದಕ್ಕೆ ಹೆದರಿಕೆನಾ? ಅದಕ್ಕೆ ಅದಕ್ಕೆ ಹೆದರಿಕೆನಾ? ಓಕೆ ಓಕೆ, ನನಗೂ ಹೆದರಿಕೆನೆ. ನೋಡಿ ಅದು ಅದು ಎತ್ತರ ತಗ್ಗಾಗಿದೆ ಅಲ್ಲ, ಹಾ ಅದು ಹುಳಿ ಹುಳಿ ತಿಂದಿದ್ದು. ಕುತ್ತಿಗೆ ಹತ್ರ. ಹೌದೌದು ಗೈಸ್ ಇಲ್ಲಿ ನೋಡಿ ತಗ್ಗು ಒಂದು ರೌಂಡ್ ಇದಾಗೈತಲ್ಲ, ಹೌದೌದು, ಅದು ಹುಲಿ ಜೊತೆ ತಿಂದದ್ದು ಮೇಲೆ. ಹಾ 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 ಹುಲಿ ಜೊತೆ ಬೇಟೆಯಾಡಿ ಮಿಸ್ ಆಗಿರೋ ಹಸು ಇದು. ವಾರ ವಾ ನಡ್ರಿ ನಡ್ರಿ ವಾನ್. ಗೈಸ್ ನೀವು ನೋಡಿದ್ರಲ್ಲ ಹಸು, ಹುಲಿ ಒಂದ್ಸಲಿ ಬೇಟೆಯಾಡಕ್ ಬಂದ್ಬಿಟ್ಟು ಹಿಂಗೆ ಕತ್ತತ್ರ ಹಿಡ್ಕೊಬಿಟ್ಟೈತೆ. ಬಟ್ ಅದಾದ್ಮೇಲೆ ಏನಾಗಿದೆಯೋ ಗೊತ್ತಿಲ್ಲ. ಇದು ಸ್ವಲ್ಪ ಒಳ್ಳೆ ರಫ್ ಆ್ಯಂಡ್ ಟಫ್ ಅನ್ಸತ್ತಲ್ವಾ? ಹಾಂ ಇದು ಹೆಂಗೋ ಬಚಾವ್ ಆಗ್ಬಿಟ್ಟೈತೆ, ಒಟ್ಟು ಏನು ತೊಂದರೆ ಆಗಿಲ್ಲ. ಹುಲಿ ಸೌಂಡ್ ಮಾಡೋದನ್ನ ಸೌಂಡ್ ಕೇಳಿಸ್ಕೊತೀರ? ಬರ್ತಾ ಇರತ್ತಾ? ಹೇಳ್ತದೆ, ಅದು ಯಾವತ್ತೂ ಬರೋದಿಲ್ಲ ಹಾಗೆ ಸೌಂಡು. ಬರೋದಿಲ್ಲ? ಇಲ್ಲ, ಒಂದು ಎರಡು ಆಗಬೇಕು. ಹಾಂ ಹಾಂ ಎರಡು ಒಟ್ಟಿರ್ಬೇಕು. ಹಾಂ, ಎರಡು ಹುಲಿಗಳು ಒಟ್ಟಿಗೆ ಇದ್ರೆ ಅವಾಗ ಸೌಂಡ್ ಮಾಡ್ತವೆ. ಹೌದೌದು, ನಿಜ ನಿಜ. ಹಾಗೆ ಒಂದೊಂದು ಸೌಂಡ್ ಮಾಡೋದಿಲ್ಲ. ಒಂದೊಂದು ಅದು ಕರಿಯಕ್ಕೆ, ಇನ್ನೊಂದು ಹುಲಿನ ಕರಿಯಕ್ಕೆ ಸೌಂಡ್ ಮಾಡುತ್ತೆ, ಇಲ್ಲಾಂದ್ರೆ ಸೌಂಡ್ ಏನು ಮಾಡಕ್ ಹೋಗಲ್ಲ. ಹೌದು ನಿಜ. ಓ ಇಲ್ಲಿ ನೀರೆಲ್ಲ ಇದೆ. ಓ ನೀವು ಇಲ್ಲಿಂದ ಹತ್ಕೊ ಬಂದ್ರೆ ಇವಾಗ? ಗೈಸ್ ಇಲ್ಲಿ ನೋಡಿ ಮೀನುಗಳೆಲ್ಲ ಇಲ್ಲೇ ಇದಾವೆ. ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಚಿಕ್ಕ ಚಿಕ್ಕ ಮೀನುಗಳು. ಇಷ್ಟೊಂದು ಮೀನಿದಾವೆ ಇಲ್ಲಿ, ಸುಮಾರು ಮೀನುಗಳಿದಾವೆ. ಒಳ್ಳೆ ಒಳ್ಳೆ ಈಜ್ ಹೊಡ್ಕೊ ಹೋಗ್ಬೋದಲ್ವಾ? ಇಷ್ಟೇ ನೀರು ಇರೋದ? ಇನ್ನೂ ಜಾಸ್ತಿ ಅಲ್ಲ ಇಲ್ಲಿ? ಹಾಂ ಹಾಂ. ಈ ಮರದ ಮೇಲೆ ಹೋದ್ರ ನೀವು? ಇಲ್ಲಿಂದ ಹಂಗೆ ಬಂದ್ರ? ಇಲ್ಲ ಹೇಳ ಫುಲ್ ಅಡ್ವೆಂಚರ್. ನಿಮ್ಗೆ ಇಷ್ಟವಾಗಿರೋ ಊಟ ಯಾವುದು ಅಂತ ಕೇಳ್ಬೋದಾ ನಾನು? ಊಟ ಗಂಜಿ ಊಟ, ಅದೊಂದೇ ಊಟ. ಬಟ್ ನೀವು ಯಾವಾಗಲೂ ಬೆಳಗ್ಗೆನೂ ಗಂಜಿ ಊಟನೇ, ಮತ್ತೆ ರಾತ್ರಿನೂ ಗಂಜಿ ಊಟನೇ, ಮತ್ತೆ ನಾಳೆ ಬೆಳಗ್ಗೆನೂ ಗಂಜಿ ಊಟನೇ? ಹಾಂ, ಬಟ್ ನೀವು ಡೈಲಿ ಅದೇ ಊಟ ಮಾಡೋದು? ಹಾಂ, ಆದರೆ ಉಪ್ಪಿನಕಾಯಿ ಚಟ್ನಿ ಅದು ಮಾತ್ರ ಚೇಂಜ್ ಆಯ್ತಾ ಇರುತ್ತೆ? ಹಾಂ, ಅಪೂರ್ವ ಒಂದು ದಿವಸ ಅದಾದ ಪದಾರ್ಥ ಮಾಡ್ತೀನಿ. ಹಾಂ, ಏನು ಮಾಡ್ತೀರಾ? ಸಾಂಬಾರು. ಸಾಂಬಾರು ಏನು ಸಾಂಬಾರು ಮಾಡ್ತೀರಾ? ಟೊಮೆಟೊ ಎಲ್ಲಿನ ಅಂಗಡಿಯಿಂದ ತಂದು. ಅಂಗಡಿಯಿಂದ ತರಕಾರಿ, ಟೊಮೆಟೊ ಅದ್ರದ್ದು. ಹಾಂ, ಬಟ್ ನೀವು ಸಸ್ಯಾಹಾರಿ? ಸಸ್ಯಾಹಾರಿ, ಸೂಪರ್. ಸೊ ಗೈಸ್ ನೋಡಿ, ಇವ್ರು ಸಾಕಿರೋ ಹಸುಗಳು ಕರುಗಳು ಎಲ್ಲ ಒಂದು 10 ಸಾಕಿದ್ದಾರೆ. ನೋಡಿ ಹೆಂಗೆ ನಗಾಡ್ತಾರೆ ಅವರು, ಖುಷಿ ಅವರಿಗೆ. ನೋಡಿ ಹಸುಗಳೆಲ್ಲ, ಕರುಗಳೆಲ್ಲ ಎಲ್ಲ ಬರೀ ಚಿಕ್ಕ ಚಿಕ್ಕ ಕರುಗಳಿದ್ದಾವೆ. ಹಾಲು ಕೊಡಲ್ವ ಅವು? ಕೊಡ್ತವೆ. ಹಾಂ ಬಾ 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 ಬಾ. ಹ್ಞೂ, ಹೆಸರಿಟ್ಟಿದ್ದೀರಿ ಅವಕ್ಕೂ? ನೋಡಿ ನೀವು ಬಂತಿದ್ದಂಗೆ ಎಲ್ಲ. ಯಾವುದು ಇದು? ಕಾಳಿ. ಹಾಂ 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 ಹಾಂ. ನಿಮ್ಮ ಹತ್ರನೇ ಬಂದ್ಬಿಡ್ತಾವಲ್ವಾ? ತಿನ್ನಲಿಕ್ಕೆ ಉಂಟಾ ಅಂತ. ಹಾಂ ಹಾಂ, ಏನಾದ್ರು ತಿನ್ನೋಕೆ ಕೊಡ್ತೀರಾ ಅಂತ. ಬೌ ಅಂಬೌ ಉಪ್ಪ ಕಾಯಿಸ್ಕೊಂತ ಬಂದಿದ್ದು. ಹೌದಾ? ಈಗ ಸಣ್ಣವನು ಅವನು. ಹಾಂ ಹಾಂ ಹಾಂ. ಹಾಗೆ ಆಗುದಿಲ್ಲ ಅವನು. ಹ್ಞೂ ಹ್ಞೂ ಹ್ಞೂ. ಸ್ವಲ್ಪ ಜಾಸ್ತಿ ಆಗ್ತದೆ. ಹ್ಞೂ, ಇದು ಕೆಂಪಿ. ಕೆಂಪಿನ ಇದು? ಆಯ್ ಕೆಂಪಿ. ಅದು ಕಾಳಿ. ಕಾಳಿ ಕೆಂಪಿ. ಅಲ್ಲಿ ದಾಸ. ಅದು ದಾಸಿ. ಯಾವ್ದು ದಾಸಿ? ಅಲ್ಲಿ ಅಲ್ಲಿ ಇದು ಮಾಡ್ತೈತಲ್ಲ, ಅದು ಊಟ ತಿಂತೈತಲ್ಲ. ಓ ಹಂಗಾರೆ ಅದು ಆ ದಾಸನ್ ಪಾರ್ಟ್ನರ್ ಇದು? ಹಾಂ, ಪಾರ್ಟ್ನರು. ಹಾಂ ಹಾಂ. ಇದು ಇದು ನನಗೆ ಗುದ್ದಕ್ಕೆ ಬಂತಲ್ಲ, ಇದು ಹೆಸರಿಟ್ಟಿಲ್ವ ಇನ್ನೂ? ಇಟ್ಬಿಡಿ ಈಗಲೇ ಹತ್ಲಾಗ ಏನಾರು ಒಂದು. ಹ್ಞೂ, ಗುದ್ದಕ್ಕೆ ಬರ್ತದಪ್ಪ. ನನಗಲ್ಲ, ಬರೀ ನನಗೆ ಗುದ್ದುತ್ತೆ, ನಿಮಗೆ ಗುದ್ದಲ್ಲ. ಹಾಂ 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 ಹಾಂ. ಹಿಂಗೆ ಕಾಡಲ್ಲಿ ಒಬ್ಬೊಬ್ಬರೇ ಇರ್ತಿರಲ್ಲ, ಭಯ ಆಗಲ್ಲ ನಿಮಗೆ? ಭಯನಾಗಲ್ಲ ನಿಮಗೆ? ಅಭ್ಯಾಸ ಆಗಿದೆ ನಿಮಗೆ. ನೀವೇನು ಓದಿದ್ದೀರಾ ಅಂತ ಕೇಳ್ಬೋದ ನಾನು? ಓದಿ 4ನೇ ಕ್ಲಾಸ್ ಮಾತ್ರ. 4ನೇ ಕ್ಲಾಸ್ ಗಂಟೆ ಓದಿದ್ರಾ? ಎಲ್ಲಿ ಓದಿದ್ರಿ? ಯಾವ? ಕುಚ್ಚೂರು ಶಾಲೆ, ಕಬ್ಬಿನಲ್ಲಿ ಇದ್ದವರು ಮೊದಲು. ಮುಂಚೆ ಅಲ್ಲಿದ್ರಿ ನೀವು? ನಿಮ್ಮ ತಂದೆ ತಾಯಿ ಎಲ್ಲ ಇದ್ದಾಗ ಅಲ್ಲಿದ್ರಿ? ಅಲ್ಲಿ ಶಾಲೆ ಅಲ್ಲಿ ಗಂಟ ಮಾಡಿದ್ರಿ?
ಅದು 11 ವರ್ಷದ ಶಾಲೆ ಬಿಟ್ಟಿದ್ದೀನಿ. ಶಾಲೆ ಬಿಟ್ಬಿಟ್ರಿ. ಹೌದೌದು. ಆಮೇಲೆ ನೀವು ಏನಕ್ಕೆ ಹೋಗಲ್ಲ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ನಾರ್ಮಲ್ ಜನಗಳ ತರ ನೀವು ಯಾಕೆ ಜೀವನ ಮಾಡಕ್ಕೆ ಇಷ್ಟಪಡಲ್ಲ? ನನ್ನ ಮಟ್ಟಿಗೆ ನಾನು ನಾರ್ಮಲ್ ಜೀವನವೇ, ಏನು ಅಡ್ಡಿಲ್ಲ. ಅಂದ್ರೆ ನಿಮ್ಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಇಲ್ಲ, ಇಷ್ಟ ಅದು ಇಷ್ಟ ಇಲ್ಲ. ಇಷ್ಟ ಇಲ್ಲ. ಅದಕ್ಕೋಸ್ಕರ ಸೊ ಗೈಸ್ ಇವರು ಇಲ್ಲಿ ಕಾಡಲ್ಲಿ ಜೀವನ ಮಾಡ್ತಿರೋದಕ್ಕೆ ಒಂದೇ ಕಾರಣ, ಅಂದರೆ ಇವರಿಗೆ ಬೇರೆಯವ್ರ ಕೈ ಕೆಳಗಾಗಲಿ ಅಥವಾ ಬೇರೆ ಎಲ್ಲಾದರೂ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿ ಒಬ್ಬರೇ ಇರೋಕ್ಕೆ ಅವ್ರವ್ರ ಕೆಲಸ ಅವರೇ ಮಾಡ್ಕೊಂಡು ನೆಮ್ಮದಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಸೊ ಆ ಕಾರಣದಿಂದ ಅವರೊಬ್ಬರೇ ಈ ಕಾಡಲ್ಲಿದ್ದಾರೆ ಅಲ್ವಾ ಸರ್? ಕೆಲಸ ಮಾಡಿ ಗೊತ್ತೂ ಇಲ್ಲ. ಹಾಂ, ಮತ್ತೊಬ್ಬನ ಕೈಗಳಿಗೆ ನೀವು ಕೆಲಸನೇ ಮಾಡಿಲ್ಲ ಹಂಗಾದ್ರೆ? ಇಲ್ಲ, ಬೇರೆ ಕಡೆಯಲ್ಲಿ ಕೆಲಸ ಮಾಡಿಲ್ಲ, ನಿಮ್ಮಲ್ಲಿ ಮಾತ್ರ ಕೆಲಸ ಮಾಡಿ, ಬೇರೆ ಎಲ್ಲೂ ಕೆಲಸ ಮಾಡಿಲ್ಲ ನೀವು? ಅಂದ್ರೆ ನಿಮ್ಗೆ ಒಬ್ಬರೇ ಮಕ್ಕಳ ನೀವು ಹುಟ್ಟಿದಾಗ ಇದ್ದಿದ್ದು? ಒಬ್ಬನೇ ಮಗ. ಓಕೆ ಓಕೆ. ನಿಮ್ಮ ತಂದೆ ತಾಯಿ ಹೆಸರೇನು? ಒಬ್ಬರು ತಬ್ರಗೌಡ, ಅಮ್ಮ ಕಮಲ. ಹಾಂ, ಕಮಲ. ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಯಿತು ಸರ್? ಒಬ್ಬರು 40 ವರ್ಷ ಆಯಿತು. 40 ವರ್ಷ? ಹಂಗಾರೆ 40 ವರ್ಷದಿಂದ ಒಬ್ಬರೇ ಇದ್ದೀರಾ ಇಲ್ಲಿ? ಅಲ್ಲ, ಮತ್ತೆ 10 ವರ್ಷ ಅಮ್ಮ ಇದ್ರು, 30 ವರ್ಷ ಆಯಿತು ನಾನು ಒಬ್ಬರೇ ಇತ್ತು. 30 ವರ್ಷ. 94ರಲ್ಲಿ ಅಮ್ಮ ತೀರಿದ್ದು. 94ರಲ್ಲಿ ಅವಾಗ್ಲಿಂದ ಒಬ್ಬರೇ ಇದ್ದೀರಾ? ಬಟ್ ಅಮ್ಮ ಇದ್ದಾಗೂ ಇಲ್ಲೇ ಇದ್ರಾ? ಇದೇ ಮನೇಲಿ? ಇದೇ ಮನೇಲಿ. ಓಕೆ ಸರ್, ಖುಷಿ ಆಯಿತು ನಿಮ್ಮನ್ನ ಭೇಟಿಯಾಗಿ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಆರಾಮಾಗಿ ಇದೇ ಕಾಡಲ್ಲಿ ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವರ್ಷ ಆರಾಮಾಗಿ ಇಲ್ಲಿರಿ. ಆಮೇಲೆ ನಿಮ್ಗೆ ಯಾವಾಗ ಇಲ್ಲೆಲ್ಲ ಸಾಕು, ಸ್ವಲ್ಪ ಇಲ್ಲೆಲ್ಲ ಓಡಾಡೋಕ್ಕೆಲ್ಲ ಹಿಂಸೆ ಅನ್ಸುತ್ತೆ ಅಂದಾಗ ಅವಾಗ ನೀವು ಆರಾಮಾಗಿ ನಿಮ್ಮ ಸಂಬಂಧಿಕರು ಮನೆಗೆ ಹೋಗಿ. ಓಕೆನಾ ಬ್ರೋ? ಇದೊಂದು ಹಂಗೆ ಇಟ್ಕೊತೀರ ಅವ್ರ ಜೊತೆ ಒಂದು ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ನಾರಾಯಣ್ ಗೌಡ್ರನ್ನ ಭೇಟಿ ಮಾಡಿ. ಇದು ಯಾವ ಊರಿದು? ತೆಂಗ್ಮಾರು ನಾಡ್ಪಾಳ್ ಗ್ರಾಮ. ಈ ಅರಣ್ಯದ ಹೆಸರು? ಅರಣ್ಯ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಟ್ಟ. ಇದು ಸೋಮೇಶ್ವರ ಅಂತ ಅಂತಾರಲ್ಲ? ಸೋಮೇಶ್ವರ ಅಭಯಾರಣ್ಯ. ಸೊ ಗೈಸ್, ಸೋಮೇಶ್ವರ ಅಭಯಾರಣ್ಯ, ನಲ್ಪಾಡು, ಆಮೇಲೆ ಈ ಊರ ಹೆಸರು ಮಾಡ್ತಾರೆ ತೆಂಗ್ಮಾರು ಅಲ್ಲ, ಇನ್ನೊಂದು ಅಲ್ಲಿ ಕಬ್ಬಿನಲೆ. ಸೊ ನಿಮ್ ಜಾಸ್ತಿ ಕಬ್ಬಿನಲೆ ಅಂತಾನೆ ಗೊತ್ತಿರೋದು ಜನಕ್ಕೆ. ನೀವು ಕಬ್ಬಿನಲೆಯಲ್ಲಿ ನಾರಾಯಣ್ ಗೌಡ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಸೊ ಇವ್ರ ಲೈಫ್ ಸ್ಟೈಲ್ ಎಲ್ಲ ನೋಡಿದ್ರಲ್ಲ. ಇವ್ರು ಹೆಂಗಿಲ್ಲಿ ಒಬ್ಬರೇ ಒಂದು 40 ವರ್ಷದಿಂದ ಕಾಡಲ್ಲೇ ಇದ್ದಾರೆ. ಸೊ ಇವ್ರು ಹೆಂಗಿಲ್ಲಿ ಜೀವನ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದು ಮಾತಾಡಿಸಿ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೇಳೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಿದ್ಧ ಕಣೋ ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ